ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ಒಂದು ದೊಡ್ಡ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಿದರೆ ಇದು ತಪ್ಪಾಗಲಾರದು. ಯಾಕಂದರೆ ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ನಮ್ಮ ಗ್ರಾಮೀಣ ಪಂಚಾಯತಿ ಕಾರ್ಯಕರ್ತರು ಒಂದು ದೊಡ್ಡ ಪ್ರಮಾಣದ ಬೃಹತ್ ಹೋರಾಟವನ್ನು ಮಾಡಿ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದರು. ಇದೀಗ ತಾನೇ ಅದಕ್ಕೆ ಸಂಬಂಧಪಟ್ಟ ಒಂದು ಸುದ್ದಿ ತಾವು ನೋಡ್ತಾ ಇದ್ದೀರಾ. ಆ ಸುದ್ದಿಯ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತೀನಿ. ನಮ್ಮ ಚಾನಲ್ ಹೊಸದಾಗಿ ಭೇಟಿ ಕೊಟ್ಟಿರೋರು ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ವೀಕ್ಷಿಸಿ. ಇಂದು ನಮ್ಮ ಇಲಾಖೆಯ ಮಾನ್ಯ ನಿರ್ದೇಶಕರನ್ನು ಭೇಟಿ ಮಾಡಿ ಸುಮಾರು 20 ನಿಮಿಷಗಳ ಕಾಲ ಚರ್ಚೆ ಮಾಡಿದ ಶ್ರೀ ಅಂಬಾಜಿ ಮೇಟಿಯವರು, ಅಂದರೆ ನವ ಕರ್ನಾಟಕ VRW URW MRW ರಾಜ್ಯ ಒಕ್ಕೂಟದ ಸಂಸ್ಥಾಪಕ ಅಧ್ಯಕ್ಷರಾದ ಮೇಟಿ ಸರ್ ಅವರು ಸುಮಾರು 20 ನಿಮಿಷಗಳ ಕಾಲ ಚರ್ಚೆ ಮಾಡಿದ್ದಾರೆ. ಕನಿಷ್ಠ ವೇತನದ ಪ್ರಸ್ತಾವನೆ ಕಾರ್ಯ ಅಂತಿಮ ಹಂತ ತಲುಪಿದೆ. ಒಂದು ವಾರದೊಳಗಾಗಿ ನೇರವಾಗಿ ಇದನ್ನು ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಅಂತ ಮಾನ್ಯ ನಿರ್ದೇಶಕರು ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗೂ ಅದೇ ರೀತಿ ನಮ್ಮ ಗ್ರಾಮೀಣ ಪಂಚಾಯತಿ ಕಾರ್ಯಕರ್ತರು ಏನು ವೇತನವನ್ನು ಗೌರವಧನವನ್ನು ತಡೆ ಹಿಡಿದಿದ್ದರು ಅದನ್ನು ಕೂಡ ಮರುಪಾವತಿ ಮಾಡುವಂತೆ ಸೂಚನೆಯನ್ನು ಕೂಡ ನೀಡಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ತಿಳಿಸ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಮನವಿ ಪತ್ರನೂ ಕೂಡ ಇವತ್ತು ಅವರು ಮಾನ್ಯ ನಿರ್ದೇಶಕರಿಗೆ ಕೊಟ್ಟು ಬಂದಿದ್ದಾರೆ. ಸ್ನೇಹಿತರೆ, ಆ ನಿರ್ದೇಶಕರಿಗೆ ಕೊಟ್ಟಿರ್ತಕ್ಕಂಥ ಪತ್ರದ ಪ್ರತಿಯನ್ನು ಸಹ ನನಗೆ ಕಳಿಸ್ಕೊಟ್ಟಿದ್ದಾರೆ. ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ರಾಜ್ಯಾದ್ಯಂತ ಕರ್ತವ್ಯ ನಿರ್ವಹಿಸುತ್ತಿರುವ MRW VRW URW ಕಾರ್ಯಕರ್ತರಿಗೆ ಕನಿಷ್ಠ ವೇತನ ನಿಗದಿಪಡಿಸುವ ಸಂಬಂಧ ಶೀಘ್ರ ಉನ್ನತ ಮಟ್ಟದ ಸಮಿತಿ ರಚನೆ ಪ್ರಕ್ರಿಯೆಯನ್ನು ಆರಂಭಿಸುವಂತೆ ಕೋರಿ ಮನವಿಯನ್ನು ಸಲ್ಲಿಸಿದ್ದಾರೆ. ಈ ಮೂಲಕ ತಮ್ಮ ಗಮನಕ್ಕೆ ತರಬಯಸುವುದೇನೆಂದರೆ, ಡಿಸೆಂಬರ್ 17ರಂದು ಬೆಳಗಾವಿ ಸುವರ್ಣಸೌಧದ ಎದುರು ನವ ಕರ್ನಾಟಕ MRW VRW URW ವಿಕಲಚೇತನ ಗೌರವಧನ ಕಾರ್ಯಕರ್ತರ ಸಂಘದ ನೇತೃತ್ವದಲ್ಲಿ ವಿಕಲಚೇತನ ಕಾರ್ಯಕರ್ತರಿಗೆ ಕನಿಷ್ಠ ವೇತನ ನಿಗದಿಪಡಿಸುವಂತೆ ಬೃಹತ್ ಹೋರಾಟವನ್ನು ನಡೆಸಿದ್ದು ತಮಗೆ ತಿಳಿದಿರುವ ವಿಷಯವಾಗಿದೆ. ಈ ಮಧ್ಯೆ ವಿಕಲಚೇತನ ಪಂಚಾಯತಿ ಕಾರ್ಯಕರ್ತರ ಬೃಹತ್ ಸಂಖ್ಯೆಯಲ್ಲಿ ಸಮಾವೇಶಗೊಂಡು ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದ ಸ್ಥಳಕ್ಕೆ ರಾಜ್ಯದ ಗೌರವಾನ್ವಿತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಖಾತೆ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಆಗಮಿಸಿ ಕನಿಷ್ಠ ವೇತನ ನಿಗದಿಪಡಿಸುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಮಿತಿ ರಚಿಸಿ ಆ ಮೂಲಕ ವರದಿ ಪಡೆದು ನ್ಯಾಯ ಕಲ್ಪಿಸುವುದಾಗಿ ಭರವಸೆ ನೀಡಿದ್ದರು. ಸಚಿವರು ಹೀಗೆ ವಾಗ್ದಾನ ಮಾಡುವ ಸಂದರ್ಭಕ್ಕೆ ತಾವು ಸಹ ಸಾಕ್ಷಿಯಾಗಿದ್ದೀರಿ ಎಂಬುದನ್ನು ಮತ್ತೊಮ್ಮೆ ನೆನಪಿಸುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ವಸ್ತುಸ್ಥಿತಿ ಹೀಗಿರುವಾಗ ತಾವು ಇತ್ತೀಚೆಗೆ ವಿಕಲಚೇತನ ಪಂಚಾಯತಿ ಕಾರ್ಯಕರ್ತರಾದ ವಿವಿಧೋದ್ದೇಶ ಪಂಚಾಯತಿ ಕಾರ್ಯಕರ್ತರು MRW VRW URW ಅವರ ಗೌರವಧನ ಹೆಚ್ಚಳದ ಪ್ರಸ್ತಾವನೆಯನ್ನು ಘನತೆಯುತ ಸರ್ಕಾರಕ್ಕೆ ಸಲ್ಲಿಸಿರುವುದು ನಿಜಕ್ಕೂ ಕನಿಷ್ಠ ವೇತನ ಪಡೆಯಬೇಕೆಂಬ ವಿಕಲಚೇತನ ಪಂಚಾಯತಿ ಕಾರ್ಯಕರ್ತರ ಸಂವಿಧಾನಬದ್ಧ ಹಕ್ಕು ಉಲ್ಲಂಘನೆಯ ಪ್ರಯತ್ನವಾಗಿದೆ ಎಂದು ಅತ್ಯಂತ ಬೇಸರದಿಂದ ತಮಗೆ ಮನದಟ್ಟು ಮಾಡಿಕೊಡಲು ಬಯಸುತ್ತೇನೆ. ಹಾಗೂ ವಿಕಲಚೇತನ ಪಂಚಾಯತಿ ಕಾರ್ಯಕರ್ತರ ಸೇವೆಗೆ ಕನಿಷ್ಠ ವೇತನ ನಿಗದಿಪಡಿಸುವ ನಿಟ್ಟಿನಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಶ್ರೀಮತಿ ಸಿದ್ದರಾಮಯ್ಯನವರು ಹಾಗೂ ಗೌರವಾನ್ವಿತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಖಾತೆ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಒಲವು ತೋರುವ ಬೆನ್ನಲ್ಲೇ ತಾವು ಕಾರ್ಯಕರ್ತರ ಗೌರವಧನ ಹೆಚ್ಚಳದ ಪ್ರಸ್ತಾವನೆ ಸಲ್ಲಿಸಿರುವುದು ಕನಿಷ್ಠ ವೇತನ ಜಾರಿಗೊಳಿಸುವ ದಿಸೆಯಲ್ಲಿ ಘನ ಸರ್ಕಾರದ ಸಕಾರಾತ್ಮಕ ನಿಲುವು ಯತ್ನವು ದಿಕ್ಕು ತಪ್ಪಿಸುವಂತೆ ಪ್ರೇರೇಪಣೆ ನೀಡಿದಂತಾಗುತ್ತದೆ. ಹಾಗಾಗಿ ನವ ಕರ್ನಾಟಕ VRW URW MRW ವಿಕಲಚೇತನ ಗೌರವಧನ ಕಾರ್ಯಕರ್ತರ ಸಂಘವು ತಾವು ಸಲ್ಲಿಸಿರುವ ಗೌರವಧನ ಹೆಚ್ಚಳದ ಪ್ರಸ್ತಾವನೆಯನ್ನು ಪ್ರಬಲವಾಗಿ ಖಂಡಿಸುತ್ತದೆ. ಈ ಎಲ್ಲ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ತಾವು ತಮ್ಮ ಹುದ್ದೆಗೆ ಸಂವಿಧಾನಾತ್ಮಕವಾಗಿ ಪ್ರದತ್ತವಾಗಿರುವ ಅಧಿಕಾರವನ್ನು ಬಳಸಿಕೊಂಡು ಕೂಡಲೇ ಕನಿಷ್ಠ ವೇತನ ಜಾರಿಗೊಳಿಸುವ ನಿಟ್ಟಿನಲ್ಲಿ ಉನ್ನತ ಮಟ್ಟದ ಸಮಿತಿ ರಚನೆ ಮಾಡುವುದರ ಮೂಲಕ ಗೌರವಾನ್ವಿತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಖಾತೆ ಸಚಿವರಾಗಿರುವ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಜ್ಞಾಪನಾ ಮನವಿ ಸಲ್ಲಿಸುವ ಮೂಲಕ ವಿಕಲಚೇತನಿಗೆ ನ್ಯಾಯ ಕಲ್ಪಿಸಬೇಕೆಂದು ಮನವಿ ಮಾಡುತ್ತಿದ್ದೇನೆ. ಜೊತೆಗೆ ವಿಕಲಚೇತನ ಪಂಚಾಯತಿ ಕಾರ್ಯಕರ್ತರ ಮಾರ್ಗಸೂಚಿ ಪರಿಷ್ಕರಣೆ ಹಾಗೂ ತಿದ್ದುಪಡಿ ಸಭೆ ದಿನಾಂಕವನ್ನು ಶೀಘ್ರವೇ ನಿಗದಿಪಡಿಸಬೇಕು. ಇದರೊಟ್ಟಿಗೆ MRW ಕಾರ್ಯಕರ್ತರ ಹುದ್ದೆಯನ್ನು ತಾಲೂಕು ಸಂಯೋಜಕರು ಎಂದು ಪದನಾಮ ಬದಲಾಯಿಸುವ ಕುರಿತಂತೆ ಮಾರ್ಗಸೂಚಿ ಪರಿಷ್ಕರಣಾ ಮತ್ತು ತಿದ್ದುಪಡಿಗಾಗಿ ರಚಿಸಿರುವ ಸಮಿತಿ ಒಪ್ಪಿಗೆ ಸೂಚಿಸಿದ್ದು, ಇದೇ ಮಾದರಿಯಲ್ಲಿ VRW ಕಾರ್ಯಕರ್ತರ ಹುದ್ದೆಯನ್ನು ಗ್ರಾಮೀಣ ವಿಶೇಷ ತಜ್ಞರು ಅಥವಾ ಗ್ರಾಮೀಣ ಮೇಲ್ವಿಚಾರಕರು ಎಂದು ಪುನರ್ನಾಮಕರಣ ಮಾಡಬೇಕೆಂದು ಕೋರುತ್ತೇನೆ. ಒಂದು ವೇಳೆ ಗೌರವಧನ ಹೆಚ್ಚಳದ ಪ್ರಸ್ತಾವನೆಯನ್ನು ಕೂಡಲೇ ಹಿಂಪಡೆದು VRW ಕಾರ್ಯಕರ್ತರ ಹುದ್ದೆಯನ್ನು ಗ್ರಾಮೀಣ ವಿಶೇಷಜ್ಞರು ಅಥವಾ ಗ್ರಾಮೀಣ ಮೇಲ್ವಿಚಾರಕರು ಎಂದು
ಪುನರ್ ನಾಮಕರಣ ಮಾಡುವ ಬಗ್ಗೆ ತಾವು ಶೀಘ್ರ ಸಕಾರಾತ್ಮಕವಾಗಿ ಸ್ಪಂದಿಸದೇ ಹೋದರೆ 20/1/2025 ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳುವುದು ಅನಿವಾರ್ಯವಾಗಲಿದೆ ಎಂದು ಈ ಮೂಲಕ ಸ್ಪಷ್ಟಪಡಿಸುತ್ತೇನೆ. ಡಾಕ್ಟರ್ ಪಿ. ಅಂಬಾಜಿಮೇಟಿ, ಸಂಸ್ಥಾಪಕ ಅಧ್ಯಕ್ಷರು, ನವ ಕರ್ನಾಟಕ, BRW, URW, MRW ರಾಜ್ಯ ಒಕ್ಕೂಟ. ಶ್ರೀ ಅಂಬಾಜಿಮೇಟಿಯವರ ಸಹಿಯನ್ನು ಉಳ್ಳಿರತಕ್ಕಂಥ ಒಂದು ಪತ್ರವನ್ನು ಇವತ್ತು ಮಾನ್ಯ ನಿರ್ದೇಶಕರಿಗೆ ಅವರು ಹಸ್ತಾಂತರಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರು ನಮ್ಮ ನಿರ್ದೇಶಕರು ಇಲ್ಲ ಇನ್ನು 10 ದಿವಸದಲ್ಲಿ ನಿಮ್ಮ ಏನು ಗೌರವಧನದ ಕನಿಷ್ಠ ವೇತನದ ಫೈಲಿದೆ ಅದನ್ನು ಸಿದ್ಧಪಡಿಸಿ ಸರ್ಕಾರಕ್ಕೆ ನಾವು ಕಳಿಸ್ಕೊಡ್ತಾ ಇದ್ದೀವಿ ಅಂತೇಳ್ಬಿಟ್ಟು ಅವರು ಭರವಸೆಯನ್ನು ನೀಡಿದ್ದಾರೆ. ಕನಿಷ್ಠ ವೇತನದ ಪ್ರಸ್ತಾವನೆ ಕುರಿತು ಈಗಾಗಲೇ ಕಾರ್ಯ ಅಂತಿಮ ಹಂತದಲ್ಲಿದೆ ಅಂತೇಳ್ಬಿಟ್ಟು ಕೂಡ ಅವರು ತಿಳಿಸಿದ್ದಾರೆ ಅಂತೇಳ್ಬಿಟ್ಟು ಶ್ರೀಯುತ ಅಂಬಾಜಿಮೇಟಿಯವರು ನಮಗೆ ತಿಳಿಸ್ಕೊಟ್ಟಿದ್ದು. ಏನೇ ಆಗಲಿ ಸ್ನೇಹಿತರೆ, ಛಲ ಬಿಡದೆ ಪ್ರಯತ್ನವನ್ನು ನಾವು ಮುಂದುವರಿಸಿದ್ದೆ ಆದರೆ ಖಂಡಿತ ನಮಗೆ ಯಶಸ್ಸು ಸಿಗ್ತದೆ. ಇದೇ ರೀತಿ ನವ ಕರ್ನಾಟಕದವರು ಒಂದು ಛಲ ಬಿಡದೆ ನಿರಂತರ ಪ್ರಯತ್ನವನ್ನು ಮಾಡಿ ತಮಗೆ ನಮ್ಮೆಲ್ಲರ ಸಹಕಾರ ಮತ್ತು ಬೆಂಬಲ ಇದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋಗೆ ಸಂಬಂಧಪಟ್ಟಂತೆ ತಾವುಗಳು ಕೂಡ ಕಾಮೆಂಟ್ ಮಾಡಿ ಹಾಕ್ಬೋದು.